ಉಗ್ರರು ದಾಳಿ ನಡೆಸಿದ ಪಹಲ್ಗಾಮ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ. ಜಿಬಿಎ ನೌಕರರಿಂದ ಕಣಿವೆಯಲ್ಲಿ ಕನ್ನಡದ ಹಬ್ಬ ನಡೆದಿದ್ದು ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡದ ಕಂಪು, ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ. ಏಪ್ರಿಲ್ 22, 2025ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಕ್ಷರಶಃ ರಣಕೇಕೆ ಹಾಕಿದ್ರು. ಭೂಮಿಯ ಮೇಲಿನ ಸ್ವರ್ಗದಲ್ಲಿ ನೆತ್ತರ ಕೋಡಿಯನ್ನೇ ಹರಿಸಿದ್ರು. 26 ಪ್ರವಾಸಿಗರಿಗೆ ಗುಂಡು ಹೊಡೆದು ಅಟ್ಟಹಾಸ ಮೆರೆದಿದ್ರು. ಉಗ್ರ ಕ್ರಿಮಿಗಳ ಕ್ರೌರ್ಯಕ್ಕೆ ಇಡೀ ವಿಶ್ವವೇ ಆಕ್ರೋಶ ಹೊರಹಾಕಿತ್ತು. 26 ಜನರ ಸಾವಿಗೆ ಕಂಬನಿ ಮಿಡಿದಿತ್ತು. ಸದ್ಯ ಇದೇ ಪಹಲ್ಗಾಮ್ನಲ್ಲಿ ಕನ್ನಡದ ಬಾವುಟ ರಾರಾಜಿಸಿದೆ. ಉಗ್ರರು ದಾಳಿ ನಡೆಸಿದ ಜಾಗದಲ್ಲೇ ಕನ್ನಡ ರಾಜ್ಯೋತ್ಸವ ಆಚರಿಸಿ ಮಡಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನೌಕರರು ಕಣಿವೆ ರಾಜ್ಯ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರೆ. ಪಾಲಿಕೆಯ ಸುಮಾರು 300 ನೌಕರರು, ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಮಾಜಿ ಮಹಾಪೌರರು ಸೇರಿದಂತೆ ಬರೋಬ್ಬರಿ 500ಕ್ಕೂ ಅಧಿಕ ಜನ ಸೇರಿ ಪಹಲ್ಗಾಮ್ನಲ್ಲಿ ಲಿಡ್ಡರ್ ನದಿ ತೀರದಲ್ಲಿ ಕನ್ನಡದ ಬಾವುಟ ಹಾರಿಸಲಾಯಿತು. ಕನ್ನಡ ನೆಲದ ಡೊಳ್ಳು ಕುಣಿತ, ಯಕ್ಷಗಾನ ಸೇರಿದಂತೆ ಹಲವು ಸಾಂಪ್ರದಾಯಿಕ ಕಲೆಗಳ ಪ್ರದರ್ಶನ ಮಾಡಲಾಗಿದೆ. ಕನ್ನಡದ ಹೆಸರಾಂತ ಹಾಡುಗಾರ್ತಿ ಅನುರಾಧ ಭಟ್ರಿಂದ ಸಂಗೀತ ಸಂಜೆ ಆಯೋಜಿಸಲಾಗಿತ್ತು. ತಣ್ಣನೆ ವಾತಾವರಣದಲ್ಲಿ ಇಂಪಾದ ಹಾಡುಗಳು ಕನ್ನಡಿಗರನ್ನ ಮನಸೂರೆಗೊಳಿಸಿದ್ವು. ನಮ್ಮ ಭಾರತೀಯರು, ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರವಾಸಿಗರು ಅತಿಯಾದಂಥ ಸಂದರ್ಭದಲ್ಲಿ ನಮಗೆಲ್ಲ ಬಹಳ ದುಃಖ ಆಯಿತು. ಇಂಥ ಹೀನಾಯವಾಗಿ ಹತ್ಯೆ ಮಾಡಿದ್ದಾರೆ ಅಂತ. ನಾವು ಯಾಕೆ ಆ ಒಂದು ನೆಲದಲ್ಲೇ ಕರ್ನಾಟಕ ರಾಜ್ಯೋತ್ಸವ ಮಾಡಬಾರ್ದು ಅಂತ ಅವತ್ತೇ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ತೀರ್ಮಾನ ಮಾಡಿ ಹಗಲು ರಾತ್ರಿ ಅನ್ನೋದೇ ಸತತವಾಗಿ 6 ತಿಂಗಳು ನಾವು ಶ್ರಮಪಟ್ಟು ಇವತ್ತು ಈ ಒಂದು ವೇದಿಕೆನೇ ಸಾಕ್ಷಿ ಇಂಥ ಒಂದು ಕಾರ್ಯಕ್ರಮನ ಬಹಳ ಐತಿಹಾಸಿಕವಾಗಿ ತೀರ್ಮಾನ ಮಾಡಿ ಒಂದು ಯಶಸ್ವಿ ಆಗಿದೆ ಅಂತ ತಮಗೆ ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ಕನ್ನಡ ಮಾಡಿರೋದು ಇದು ಒಂದು ಮೊದಲನೇ ಹೆಜ್ಜೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಜಿಬಿಎ ಆದ ನಂತರ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಬಹುಶಃ ನಾನು ಇನ್ನೊಂದು ಸತಿನೂ ನಮ್ಮ ಅಮೃತರಾಜ್ ಅವ್ರಿಗೆ ಹೇಳೋದೇನೆಂದರೆ, ಇಂಥ ಸಂದರ್ಭ ಬಂದರೆ ಕಾಶ್ಮೀರಲ್ಲಿ ಇನ್ನೊಂದು ಸತಿನೂ ಮಾಡಬೇಕು. ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ನಾವು ಕರಿಬೇಕು, ಅವ್ರ ಜೊತೆಯಲ್ಲಿ ಇಲ್ಲಿ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಭಯೋತ್ಪಾದಕರ ಅಟ್ಟಹಾಸಕ್ಕೆ ನಲುಗಿದ್ದ ಪಹಲ್ಗಾಮ್ ಈಗ ಕ್ರಮೇಣವಾಗಿ ಚೇತರಿಸಿಕೊಳ್ಳುತ್ತಿದೆ. ಇದರ ನಡುವೆ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸುವ ಮೂಲಕ ಮಡಿದ ಭಾರತೀಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.